ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು ಬಂಟ್ವಾಳದ ಸಾಂತ್ವನ ಕೇಂದ್ರ ಹಾಗೂ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಗುರುವಾರ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಮಸ್ಯೆಗಳ ಕುರಿತು ಸಾರ್ವಜನಿಕರು ಹಾಗೂ ವೈದ್ಯಾಧಿಕಾರಿಗಳು ಮತ್ತು ಅಧಿಕಾರಿಗಳ ಜೊತೆ ಮಾಹಿತಿಯನ್ನ ಪಡೆದುಕೊಂಡರು. ತಾಲೂಕು ಮಟ್ಟದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸಲು ಗೈನಕಾಲಜಿಸ್ಟ್ ಇಲ್ಲ. ಸರ್ಕಾರ ಇಷ್ಟೊಂದು ವ್ಯವಸ್ಥೆ ಮೂಲ ಸೌಕರ್ಯಗಳನ್ನು ಮಾಡಿದ ಮೇಲೆ ತಜ್ಞ ವೈದ್ಯರು ಬೇಕು ಎಂದು ಈ ಸಂದರ್ಭದಲ್ಲಿ ಸುದ್ದಿಗಾರರಿಗೆ ತಿಳಿಸಿದ ಅವರು, ಔಷಧಗಳ ಸ್ಟಾಕ್ ಇದ್ದಾಗ ಹೊರಗೆ ಕಳುಹಿಸುವ ಕುರಿತು ದೂರುಗಳು ಬಂದಿದ್ದನ್ನು ಪರಿಶೀಲಿಸಿದ ವಿಚಾರವನ್ನು ತಿಳಿಸಿದರು. ಈ ಸಂದರ್ಭ ಮಾತನಾಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್.ಎಸ್. ತಿಮ್ಮಯ್ಯ ಅವರು, ಖಾಸಗಿ ಮೆಡಿಕಲ್ ಕಾಲೇಜಿನೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದ್ದು, ಶೀಘ್ರದಲ್ಲೇ ಆಸ್ಪತ್ರೆ ವೈದ್ಯರ ಸಮಸ್ಯೆಗೆ ಪರಿಹಾರ ದೊರಕಲಿದೆ ಎಂದರು. ಮಧ್ಯಾಹ್ನ ಬಿಸಿ ರೋಡ್ನಲ್ಲಿರುವ ಸಾಂತ್ವನ ಕೇಂದ್ರಕ್ಕೆ ಭೇಟಿ ನೀಡಿದ ಅವರು, ಅಲ್ಲಿನ ಕಾರ್ಯಚಟುವಟಿಕೆಗಳ ಕುರಿತು ಸಿಬ್ಬಂದಿಗಳಾದ ವಿದ್ಯಾ ಮತ್ತು ಪ್ರಶಾಂತ್ ಅವರಿಂದ ಮಾಹಿತಿಯನ್ನ ಪಡೆದುಕೊಂಡರು. ಬಳಿಕ ಜನಶಿಕ್ಷಣ ಟ್ರಸ್ಟ್ನ ಶೀನಾ ಶೆಟ್ಟಿ ಮತ್ತು ಕೃಷ್ಣ ಮೂಲ್ಯ ಅವರು ಮಹಿಳಾ ಸಬಲೀಕರಣದ ಚಟುವಟಿಕೆಗಳ ಕುರಿತು ಮಾಹಿತಿ ನೀಡಿದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ನಾಗಲಕ್ಷ್ಮಿ ಅವರು, ಸಾಂತ್ವನ ಕೇಂದ್ರವಿದೆ ಎಂಬುದು ತಾಲೂಕಿನ ಎಲ್ಲರಿಗೂ ಗೊತ್ತಾಗಬೇಕು. ಮಹಿಳೆಯರಿಗೆ ಇಲ್ಲಿನ ಸಂಖ್ಯೆಯ ಅರಿವಿರಬೇಕು. ಯಾವುದೇ ಸಮಸ್ಯೆ ಬಂದಾಗ ಸಾಂತ್ವನ ಹೇಳಲು ಸರ್ಕಾರ ನಮ್ಮೊಂದಿಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಅಲ್ಲಿಗೆ ರೆಫರ್ ಮಾಡಬೇಕು, ಇದು ಮೊದಲಿಗೆ ಫಸ್ಟ್ ಕರೆಕ್ಟ್ ಆಗಬೇಕಾಗಿರೋದು. ಬಟ್ ಇಲ್ಲಿ ಏನಂತಂದರೆ ಪೋಸ್ಟ್ ಇದೆ, ಬಟ್ ಡಾಕ್ಟರ್ ಇಲ್ಲ. ಇಲ್ಲಿ ಗೈನಕಾಲಜಿಸ್ಟ್ ಇಲ್ಲ, ಅನೆಸ್ಥೆಟಿಸ್ಟ್ ಇಲ್ಲ. ಸೊ ಹಾಗಾಗಿ ಆ್ಯಕ್ಚುಲಿ ಅದಿಲ್ಲದೆ ಹೋದ್ರೂ ನಾರ್ಮಲ್ ಡೆಲಿವರಿನಾದರೂ, ಯಾಕಂದರೆ ಬೇರೆ ಡಾಕ್ಟರ್ಸ್ ಎಲ್ಲ ಇದ್ದಾರೆ, ನಾರ್ಮಲ್ ಡೆಲಿವರಿ ತೊಗೋಬೋದು. ಆದ್ರೂ ಆ ಸಂಖ್ಯೆನೂ ಸಹ ಸರ್ಕಾರ ಇಷ್ಟೊಂದೆಲ್ಲ ವ್ಯವಸ್ಥೆಗಳನ್ನು, ಇಷ್ಟೊಂದೆಲ್ಲ ಇನ್ಫ್ರಾಸ್ಟ್ರಕ್ಚರು ಇಷ್ಟೆಲ್ಲ ಕೊಟ್ಟ ಮೇಲೆ ಈಗಂತೂ ಭಾಳಷ್ಟು ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ತಾಲೂಕು ಮಟ್ಟದಲ್ಲಂತೂ ಭಾಳಷ್ಟು ಶಕ್ತಿ ತುಂಬ್ತಾ ಇದ್ದಾರೆ. ತಾಯಿ ಮಗುವಿನ ಆಸ್ಪತ್ರೆ ಇರಲಿ, ತಾಲೂಕು ಆಸ್ಪತ್ರೆ ಇರಲಿ. ಬಟ್ ಇಲ್ಲಿ ಅಷ್ಟು ಕಡಿಮೆ ನಂಬರು ನಾರ್ಮಲಾಗಿ ಡೆಲಿವರೀಸು ಸಹ ಇಲ್ಲಿ ಆಗ್ತಾ ಇಲ್ಲ ಅಂತಂದರೆ ಏನು ಸಮಸ್ಯೆ ಅದು ನಂಗೆ ಗೊತ್ತಾಗಲಿಲ್ಲ. ಎರಡನೇದು, ಇಲ್ಲಿ ನಾನು ಒಳಗಡೆ ಇದ್ದಂಗೆ ಒಂದು ತಾಯಿ ಬಂದರು, ಒಂದು ಕಾರ್ಡ್ ಹಿಡ್ಕೊಂಡು. ಆ್ಯಕ್ಚುಲಿ ಹೌದು, ಡ್ರಗ್ಸ್ನ ಕೊರತೆ ಇದೆ ಇಡೀ ರಾಜ್ಯದಲ್ಲಿ, ಅದನ್ನೆಲ್ಲ ಸರಿ ಮಾಡಿದ್ದಾರೆ. ಮೊನ್ನೆ ಎಲ್ಲ ಸ್ವಲ್ಪ ಫಂಡ್ ಶಾರ್ಟೇಜ್ ಇತ್ತು. ಈಗ 30ನೇ ತಾರೀಕು ಒಳಗಡೆ ಎಲ್ಲ ಕ್ಲಿಯರ್ ಮಾಡ್ತಾರೆ, ಕರೆಕ್ಟು. ಬಟ್ ಇಲ್ಲಿ ಇರೋ ಮಾತ್ರನೇ ನಾನು ಕೌಂಟ್ರಿಗೆ ಹೋದರೆ, ನಾನು ಹೋಗಿ ಕೊಟ್ಟಾಗ ಔಷಧಿ ಕೊಟ್ಟರು. ಬಟ್ ಆ ಪೇಷಂಟ್ ಬಂದು ಕೊಟ್ಟಾಗ ತಾಯಿ, ಅವಳು ತುಂಬ ಬಡವಳು, ಅವಳು ಕೊಟ್ಟರೆ ಅವಳಿಗೆ ಇಂಟು ಮಾರ್ಕ್ ಮಾಡಿ ಆಚೆಯಿಂದ ತರಿಸಿದ್ದಾರೆ. ಕೇಳಿದ್ರೆ ಪಾಪ ಯಾರು ಇಂಟರ್ನ ಮೇಲೆ ತೋರಿಸ್ತಾರೆ, ಮೇಡಮ್ ಅವರು ಕೊಟ್ಟಿರೋದು ನಾವಲ್ಲ ಅಂತ. ಇಂಟರ್ನ್ಸ್ ಹೇಗೆ ಅಂತಂದರೆ ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ ಇಲ್ಲಿ ಬಂದು ವರ್ಕ್ ಮಾಡ್ತಾರೆ, ಅವ್ರಿಗೇನು ಅಷ್ಟು ಐಡಿಯಾ ಇರೋದಿಲ್ಲ. ಸೊ ಹಾಗಾಗಿ ಯಾರ ಮೇಲೋ ಯಾರೋ ಹೇಳೋದು ತಪ್ಪು. ಅಟ್ಲೀಸ್ಟ್ ಇರೋ ಡ್ರಗ್ಸ್ ಆದರೂ ಕೊಡಬೇಕಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸರ್ಕಾರ ಅಷ್ಟೆಲ್ಲ ಕೊಟ್ಟ ಮೇಲೆ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳು ಕರೆಕ್ಟಾಗಿ ಕಾರ್ಯನಿರ್ವಹಿಸಬೇಕು. ಅದು ನಾನು ಹೇಳೋಕ್ಕೆ ಇಷ್ಟಪಟ್ಟು. ಮಿಕ್ಕಿದೆಲ್ಲ ನೋಡಿ, ಕ್ಲೀನ್ಲಿನೆಸ್ ಚೆನ್ನಾಗಿದೆ, ಪೇಷಂಟ್ಗೆ ಡಾಕ್ಟರ್ಸು ಟ್ರೀಟ್ ಮಾಡೋ ರೀತಿ ಚೆನ್ನಾಗಿದೆ, ಸ್ಟೆರಿಲೈಸೇಷನ್ ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಾರೆ, ಶುದ್ಧ ಕುಡಿಯುವ ನೀರಿದೆ, ಎಲ್ಲ ವ್ಯವಸ್ಥೆ ಇದೆ. ನಾವು ಎಷ್ಟು ಆಸ್ಪತ್ರೆಗಳು. ಆಯೋಗದ ಅಧ್ಯಕ್ಷೆ ಬಂಟ್ವಾಳದ 2 ಕಡೆ ಭೇಟಿ ನೀಡಿದ ವೇಳೆ ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣ ಸಂಸ್ಥೆಯ ಅಧ್ಯಕ್ಷೆ ಲಾವಣ್ಯ ಬಲ್ಲಾಳ್, ಗ್ಯಾರಂಟಿ ಸಮಿತಿಯ ಸದಸ್ಯೆ ಐಡಾ ಸುರೇಶ್, ಸಿರಾಜ್ ಮದಕ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ಸಚಿನ್ ಕುಮಾರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಶಿಶು ಅಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಉಸ್ಮಾನ್, ತಾಲೂಕು ಅಧಿಕಾರಿ ಮುಮ್ತಾಜ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ಸಚಿನ್ ಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಶೋಕ್ ಕುಮಾರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.